ತಂದಾನೇ ನನಿತಾನ. ಟೊಮ್ಯಾಟೊ ಒಂದು ಪ್ರಮುಖ ತರಕಾರಿಯಾಗಿದೆ. ಟೊಮ್ಯಾಟೊ ಸರ್ವಕಾಲದ ಬೇಡಿಕೆಯ ತರಕಾರಿ. ನಮ್ಮ ರಾಜ್ಯದಲ್ಲೂ ಟೊಮ್ಯಾಟೊವನ್ನ ಉತ್ತಮವಾಗಿ ಬೆಳೆಯಲಾಗುತ್ತಿದೆ. ಅದರಲ್ಲೂ ಕೋಲಾರ ಭಾಗದಲ್ಲಿ ಹೆಚ್ಚು ಬೆಳೆಯಲಾಗುತ್ತಿದೆ. ಟೊಮ್ಯಾಟೊ ಬೆಳೆಗೂ ಇತರೆ ಬೆಳೆಗಳಂತೆ ರೋಗಗಳ ಬಾಧೆ ಇರುತ್ತದೆ. ಈ ಬೆಳೆಗೆ ಬಾಧಿಸುವ ರೋಗಗಳು ಹಾಗೂ ನಿಯಂತ್ರಣಾ ಕ್ರಮಗಳ ಕುರಿತು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಟೊಮ್ಯಾಟೊ ಬೆಳೆಯಲ್ಲಿ ಟೊಮ್ಯಾಟೊ ಎಲೆ ಮುದುಡು ನಂಜು ರೋಗ ಅಂತ ಕರಿತೀವಿ. ಅಂದರೆ ಅದನ್ನು ಇಂಗ್ಲೀಷಲ್ಲಿ ಟೊಮ್ಯಾಟೊ ಲೀಫ್ ಕರ್ಲ್ ವೈರಸ್ ಡಿಸೀಸ್ ಅಂತ ಕರಿತೀರಿ. ಇದರ ಸಮಸ್ಯೆ ತುಂಬ ಜಾಸ್ತಿ ಆಗಿರೋದ್ರಿಂದ ಇಳುವರಿಯಲ್ಲಿ ತುಂಬ ಕುಂಠಿತಗೊಂಡು ರೈತರು ತುಂಬ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ರೋಗ ಒಂದು ನಂಜಾನು ರೋಗ, ಅಂದರೆ ವೈರಸ್ ಡಿಸೀಸ್ ಅಂತ ಏನು ಕರಿತೀವಿ ನಾವು. ಇದು ಒಂದು ನಂಜಾನುವಿನ ರೋಗ. ಈ ರೋಗ ಹರಡ್ತಕ್ಕಂಥದ್ದು ಬಿಳಿ ನೊಣ, ಅಂದರೆ ವೈಟ್ ಫ್ಲೈ ಅಂತ ಕರಿತೀರಲ್ಲ, ಆ ಬಿಳಿ ನೊಣದಿಂದ ಪ್ರಸಾರ ಆಗುತ್ತೆ. ಇದು ಒಂದು ಕೀಟವಾಹಕ. ಬಿಳಿ ನೊಣ ಅನ್ನೋದು ಒಂದು ಕೀಟವಾಹಕ. ಇದರಿಂದ ರೋಗ ಪ್ರಸಾರ ಆಗುತ್ತೆ. ಈ ರೋಗದ ಮುಖ್ಯ ಲಕ್ಷಣಗಳೇನಪ್ಪ ಅಂದರೆ ಮುಖ್ಯವಾಗಿ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳತಕ್ಕಂಥದ್ದು, ಎಲೆಗಳೆಲ್ಲ ಮುದುಡ್ಕೊಳ್ತಕ್ಕಂಥದ್ದು, ಮತ್ತು ಗೆನ್ನುಗಳ ಅಂತರ, ಗಿಡದಲ್ಲಿ ಗೆನ್ನುಗಳ ಅಂತರ ಅಂತ ಏನು ಕರಿತೀವಿ ನಾವು, ನೋಡಲ್ ಲೆಂತ್ ಅಂತ ಏನು ಕರಿತೀವಿ, ಅದು ತುಂಬ ಚಿಕ್ಕದಾಗ್ತಕ್ಕಂಥದ್ದು. ಆವಾಗ ಗಿಡ ಕುಬ್ಜವಾಗಿ ಪೊದೆ ಆಕಾರದಲ್ಲಿ, ಅಂದರೆ ಬುಷಿ ಅಪಿಯರೆನ್ಸ್ ಅಂತ ಏನು ಕರಿತೀವಿ, ಆ ಥರ ಪೊದೆ ಆಕಾರದಲ್ಲಿ ಗಿಡದ ಬೆಳವಣಿಗೆ ಆಗುತ್ತೆ. ಆವಾಗ ಗಿಡಗಳು ಯಾವುದೇ ಹೂ ಬಿಡೋದಾಗಲಿ, ಮತ್ತು ಬಿಟ್ಟಿರೋ ಹೂಗಳು ಕಾಯಿ ಕಚ್ಚೋದಾಗಲಿ, ಈವನ್ ಕಾಯಿ ಕಚ್ಚಿದ್ರೂ ಕಾಯಿಗಳ ಗಾತ್ರ ತುಂಬ ಚಿಕ್ಕದಾಗ್ತಕ್ಕಂಥದ್ದು, ಮತ್ತು ಕಾಯಿ ಬಿಟ್ಟರು ಆ ಕಾಯಿ ನಮಗೆ ಸಮಾನಾಂತರವಾಗಿ ಹಣ್ಣಾಗೋದಿಲ್ಲ, ಅಂದರೆ ಕೆಂಪು ಬಣ್ಣಕ್ಕೆ ತಿರುಗೋದಿಲ್ಲ. ಸೊ ಆವಾಗ ಅದಕ್ಕೆ ಮಾರುಕಟ್ಟೆಯಲ್ಲಿ ಯಾವುದೇ ಥರದ ಒಂದು ಬೆಳೆ, ಅಂದರೆ ಪ್ರೈಸ್ ಏನು ಕರಿತೀವಿ, ಬೆಳೆನೂ ಸಿಗೋದಿಲ್ಲ. ಇದು ಈ ರೋಗದ ಮುಖ್ಯ ಲಕ್ಷಣಗಳು. ಈ ರೋಗ ಬಿಳಿ ನೊಣದಿಂದ ಹರಡೋದ್ರಿಂದ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಯಾಕೆ ಜಾಸ್ತಿ ಇರುತ್ತೆ ಅಂದರೆ, ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ, ಉಷ್ಣಾಂಶ ಯಾವಾಗ ಜಾಸ್ತಿ ಇರುತ್ತದೆ ಆವಾಗ ಬಿಳಿ ನೊಣದ ಸಂತಾನೋತ್ಪತ್ತಿ ಜಾಸ್ತಿ ಇರುತ್ತೆ. ಅದರಿಂದ ಬಿಳಿ ನೊಣದ ಸಂತಾನೋತ್ಪತ್ತಿ ಯಾವಾಗ ಜಾಸ್ತಿ ಇರುತ್ತೆ, ಈ ರೋಗದ ಹರಡುವಂಥ ಇದು ಜಾಸ್ತಿ ಇರುತ್ತೆ. ಸೊ ಹಿಂದೆ ನಮಗೆ ಬರೀ ಬೇಸಿಗೆ ಕಾಲದಲ್ಲಿ ಮಾತ್ರ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೋ, ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವರ್ಷದ ಎಲ್ಲ ಕಾಲದಲ್ಲೂ ಈ ಒಂದು ಟೊಮ್ಯಾಟೊ ಬೆಳೆಯನ್ನು ಬೆಳೀತಾ ಇರೋದ್ರಿಂದ ಇದರ ಸೋಂಕು, ಅಂದರೆ ನಂಜಾನುವಿನ ಸೋಂಕು ಇರ್ಬೋದು, ಅಥವಾ ಇದನ್ನು ಪ್ರಸಾರ ಮಾಡ್ತಕ್ಕಂಥ ಕೀಟವಾಹಕದ ತೀವ್ರತೆಯೂ ಎಲ್ಲ ಕಾಲದಲ್ಲೂ ಜಾಸ್ತಿ ಇರೋದ್ರಿಂದ ರೋಗದ ತೀವ್ರತೆ ಜಾಸ್ತಿಯಾಗಿ, ಹಿಂದೆ ನಮ್ಮಲ್ಲಿ ರೈತರು ಹೇಳ್ತಿದ್ರು ಸಾಮಾನ್ಯವಾಗಿ ಒಂದು 16ರಿಂದ 20 ಸಲ ಕೊಯ್ಲನ್ನು ಮಾಡ್ತಾಯಿದ್ರು. ಈಗ ಅದು ಏನಾಗಿದೆ, ಬರೀ 4ರಿಂದ 5 ಕಟಾವುಗಷ್ಟೇ ಸೀಮಿತ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ಈ ರೋಗದ ತೀವ್ರತೆ ಜಾಸ್ತಿ ಆಗಿರೋದ್ರಿಂದ ನಮಗೆ ಇಳುವರಿಯಲ್ಲಿ ಕುಂಠಿತಗೊಂಡು, ಗಿಡಗಳ ಬೆಳವಣಿಗೆ ಕುಂಠಿತಗೊಂಡು ತುಂಬ ಕಡಿಮೆ ಆಗ್ತಾ ಇದೆ. ತಜ್ಞರು ಹೇಳಿದಂತೆ ಟೊಮ್ಯಾಟೊ ಬೆಳೆಗೆ ತೀವ್ರವಾಗಿ ಬಾಧಿಸುವ ಎಲೆಮುದುರು ನಂಜು ರೋಗವು ಗಿಡಗಳ ಬೆಳವಣಿಗೆ ಕುಂಠಿತಗೊಳಿಸಿ ಕಾಯಿಯ ಗುಣಮಟ್ಟ ಕಡಿಮೆಯಾಗುವುದಕ್ಕೆ ಕಾರಣವಾಗುತ್ತದೆ. ಇದರ ಹತೋಟಿಗೆ ಪ್ರಾರಂಭದಲ್ಲಿ ರೋಗ ನಿರೋಧಕ ಶಕ್ತಿ ಇರುವ ತಳಿಗಳ ಆಯ್ಕೆ ಮಾಡಬೇಕು ಹಾಗೂ ಮೆಶ್ ಅಳವಡಿಕೆ ಸೂಕ್ತ. ಮೊದಲನೇದಾಗಿ ನಾವು ನರ್ಸರಿ ಹಂತದಲ್ಲೇನೆ ಸಸಿ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಯಬೇಕಾದ್ರೆ ಕಡ್ಡಾಯವಾಗಿ ಈ ನೈಲಾನ್ ಮೆಶ್ ಅಂತ ಏನು ಬರುತ್ತೆ, 40 ಸೈಜ್ 40 ಸೈಜ್ ನೈಲಾನ್ ಮೆಶ್ ಅಂತ ನಾವು ಕರಿತೀರಿ. ಸೊ ಅದರಲ್ಲಿ ಒಂದು ನರ್ಸರಿ ಪೂರ್ತಿ 40 ಸೈಜ್ ಮೆಶನ್ನು ಅಳವಡಿಸಿರಬೇಕು, ಸುತ್ತ ಕವರ್ ಆಗಿರಬೇಕು. ಮತ್ತು ಡಬಲ್ ಡೋರ್ ಅಂತ ಕರಿತೀರಿ, 2 ಬಾಗಿಲಿರ್ತಕ್ಕಂಥ ನೆಟ್ಟನ್ನು ಅಳವಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹರಿದೋಗಿರೋದು ಇನ್ನೊಂದು ನೆಟ್ ಆ ಥರ ಇರಬಾರ್ದು. ಸೊ ನಾವು ಆ ಡಬಲ್ ಡೋರ್ ನೆಟ್ ಮುಖಾಂತರ ನಾವು ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಮೊದಲು ಒಂದು ಡೋರ್ ತೆಗೆದು, ಮತ್ತು ಯಾವುದೇ ಕೀಟವಾಹಕಗಳು ಬಂದಿಲ್ಲ ಅಂತ ಖಚಿತಪಡಿಸ್ಕೊಂಡು ಆಮೇಲಷ್ಟೇ ಇನ್ನೊಂದು ಡೋರ್ ತೆಗೆದು ಅಥವಾ ಬಾಗಿಲನ್ನು ತೆಗೆದು ಒಳಗಡೆ ಪ್ರವೇಶ ಮಾಡಬೇಕು. ಮೊದಲನೇ ಹಂತದಲ್ಲಿ ನರ್ಸರಿ ಹಂತದಿಂದನೇ ರೋಗ ಬರೋದ್ರಿಂದ, ನರ್ಸರಿ ಹಂತದಲ್ಲೇ ರೋಗ ಬಂತು ಅಂದರೆ ಅದನ್ನು ತಗೊಂಬಂದು ನಾವು ಮುಖ್ಯ ತಾಕುಗೆ ಅಥವಾ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಿದಾಗ 30ರಿಂದ 35 ದಿನಗಳಲ್ಲೇ ನಮಗೆ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆವಾಗ ಮತ್ತೆ 60 ದಿನ ಆಗಷ್ಟೊತ್ತಿಗೆ ನಮಗೆ ಯಾವಾಗ ಹೂವು ಪಿಂದಿ ಮತ್ತು ಕಾಯಿ ಕಚ್ಚು ಹಂತದಲ್ಲೇ ತುಂಬ ರೋಗದ ತೀವ್ರತೆಗೆ ತುತ್ತಾದರೆ ಆವಾಗ ನಮಗೆ ಯಾವುದೇ ಇಳುವರಿ ಬರೋದಿಲ್ಲ. ಅದರಿಂದ ನರ್ಸರಿ ಹಂತದಲ್ಲೇ ನಾವು ರೋಗನ ಬರದಂಗೆ ತಡೆಯೋದು ಅಥವಾ ಹತೋಟಿ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಅದರಿಂದ ನರ್ಸರಿಯಲ್ಲಿ ತುಂಬ ಮುಂಜಾಗ್ರತೆ ತಗೊಂಡು ಬೆಳಿಬೇಕಾಗುತ್ತೆ. ಮತ್ತು ಎರಡನೇದಾಗಿ ನಾವು ಮುಖ್ಯ ಭೂಮಿಯಲ್ಲಿ ಇದನ್ನು ನಾಟಿ ಮಾಡೋಕ್ಕಿಂತ ಮುಂಚೆ 30ರಿಂದ 45 ದಿವಸಗಳ ಮುಂಚೆ ಕಡ್ಡಾಯವಾಗಿ ತಡೆ ಬೆಳೆಗಳು ಅಂತ ಕರಿತೀವಿ, ಅಂದರೆ ಬ್ಯಾರಿಯರ್ ಕ್ರಾಪ್ಸ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷಲ್ಲಿ, ಆ ತಡೆ ಬೆಳೆಗಳನ್ನು
ರಾಗಿ ಇರ್ಬೋದು, ಜೋಳ, ಸಜ್ಜೆ ಈ ಥರ ಬೆಳೆಗಳನ್ನು ಒತ್ತೊತ್ತಾಗಿ 4ರಿಂದ 5 ಸಾಲುಗಳ ಒತ್ತಾಗಿ ಅಷ್ಟು ಸಾಲುಗಳಷ್ಟು 30-40 ದಿವಸಗಳ ಮುಂಚೆ ನಾವು ಅದನ್ನು ಬೆಳೆದ್ರೆ ಏನಾಗುತ್ತಂದರೆ ಈ ಕೀಟವಾಹಗಳು ಬೇರೆ ರೋಗ ಬಂದಿರತಕ್ಕಂಥ ತೋಟಗಳಿಂದ ಈ ಕಡೆ ನಮ್ಮ ಭೂಮಿಗೆ ಪ್ರಸಾರ ಆಗೋದನ್ನು ತಡೆಯುತ್ತೆ. ಸೊ ಅವು 40-45 ದಿವಸಗಳ ಆದಮೇಲೆ ನಾವು ಈ ಟೊಮಾಟೊ ಸಸಿಗಳನ್ನು ನಾವು ಇಲ್ಲಿ ನಾಟಿ ಮಾಡಿದರೆ ಈ ರೋಗನ ಬೇರೆ ತೋಟಗಳಿಂದ ಬರ್ತಕ್ಕಂಥದ್ದನ್ನು ಒಂದು ತಡೆಯಬಹುದು. ಅದನ್ನು ತಡೆ ಬೆಳೆಗಳನ್ನು ಕಡ್ಡಾಯವಾಗಿ ಬೆಳೀತಕ್ಕದ್ದು ಒಂದು. ಮತ್ತು ಎರಡನೇದು, ನಾವೇನು ಟೊಮೆಟೊ ತಳಿಗಳನ್ನು ಆಯ್ಕೆ ಮಾಡ್ಕೋತೀವಿ, ಆಯ್ಕೆ ಮಾಡಬೇಕಾದಾಗ ತುಂಬ ಮುಂಜಾಗ್ರತೆ ವಹಿಸಬೇಕು. ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ತಳಿಗಳನ್ನಷ್ಟೇ ಆಯ್ಕೆ ಮಾಡ್ಕೋಬೇಕು. ಆವಾಗ ನಾವು ನಮ್ಮ ಉತ್ಪಾದನಾ ವೆಚ್ಚ ತುಂಬ ಕಡಿಮೆ ಆಗುತ್ತೆ. ಅಂದರೆ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳನ್ನು ಬಳಕೆ ಅಥವಾ ಉಪಯೋಗಿಸೋದು ತುಂಬ ಕಡಿಮೆ ಆಗುತ್ತೆ. ಒಂದು ಗಿಡಕ್ಕೆ ಏನಾದರೂ ಈ ರೋಗ ತುತ್ತಾಗಿರೋದು ಕಾಣಿಸಿದರೆ, ಮೊದಲನೇ ಒಂದು ರೋಗ ಲಕ್ಷಣಗಳು ಕಾಣಿಸಿದರೆ ತಕ್ಷಣ ಆ ಗಿಡನ ಕಿತ್ತು ನಾಶಪಡಿಸೋದ್ರಿಂದ ಇತರೆ ಗಿಡಗಳಿಗೆ ಸೋಂಕು ಹರಡೋದನ್ನು ತಡೆಯಬಹುದು. ಅದರ ಜೊತೆಗೆ ನಾವು ಈಗ ಎಲ್ಲ ಖಾಸಗಿ ಕಂಪ್ನಿಗಳವರು ಬಿತ್ತನೆ ಬೀಜನ ಏನು ನಮಗೆ ಉತ್ಪಾದನೆ ಮಾಡ್ತಾರೆ, ಅವರು ಬೀಜೋಪಚಾರ ಮೊದಲೇ ಮಾಡಿರ್ತಾರೆ. ಬೀಜೋಪಚಾರ ಮಾಡಿಲ್ಲದೆ ನಾವೇ ಏನಾದರೂ ನರ್ಸರಿಯಲ್ಲಿ ಅಥವಾ ಸಸಿ ಮಡಿಗಳಲ್ಲಿ ಸಸಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಮಿಡಾಕ್ಲೋಪ್ರಿಡ್, ಅದು ಗೌಚ್ ಅಂತ ಒಂದು ಫಾರ್ಮುಲೇಷನಲ್ಲಿ ಸಿಗುತ್ತೆ. ಸೊ ಅದನ್ನು ಬೀಜೋಪಚಾರ ಮಾಡೋದ್ರಿಂದ ಸಹ ನಾವು ಈ ರೋಗನ ನಿಯಂತ್ರಣಕ್ಕೆ ತರಬಹುದು. ಅದರ ಜೊತೆಗೆ ನಾನು ನಿಮ್ಗೆ ಈಗಾಗಲೇ ತಿಳಿಸ್ದಂಗೆ ಆಸರೆ ಸಸ್ಯಗಳು ಅಥವಾ ಕಲೆ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಈ ಬಿಳಿ ನೊಣ ಮುಖ್ಯ ಬೆಳೆ ಇಲ್ಲದೇ ಅವಧಿಯಲ್ಲಿ ಅದರ ಮೇಲೆ ಅದು ರಸ ಹೀರತಕ್ಕಂಥದ್ದು ಮತ್ತು ಅದರ ಮೇಲೆ ಸಂತಾನೋತ್ಪತ್ತಿಯನ್ನು ವೃದ್ಧಿ ಮಾಡ್ತಾ ಇರುತ್ತಲ್ಲ. ಸೊ ಅದಕ್ಕೆ ಆ ಆಸರೆ ಸಸ್ಯಗಳನ್ನು ನಾವು ನಮ್ಮ ತೋಟದ ಸುತ್ತ ಕಿತ್ತು ನಾಶಪಡಿಸೋದ್ರಿಂದ ಈ ರೋಗಕ್ಕೆ ಒಂದು ಅರ್ಧದಷ್ಟು ನಾವು ಅದನ್ನು ಹತೋಟಿ ಮಾಡಬಹುದು. ಮತ್ತು ಅದರ ಜೊತೆಗೆ ಈ ಬಿಳಿ ನೊಣ ನಮಗೆ ಕಂಡ ತಕ್ಷಣ ಸಾಮಾನ್ಯವಾಗಿ ಬಿಳಿ ನೊಣ ಎಳೆಯ ತಳಭಾಗದಲ್ಲಿ ರಸನ ಹೀರ್ತಾ ಇರುತ್ತೆ. ಹಾಗೆ ಆದಂಥ ಕೆಲವೊಂದು ಕೀಟನಾಶಕಗಳು ಶಿಫಾರಸು ಮಾಡಿರ್ತಕ್ಕಂಥ ಕೀಟನಾಶಕಗಳು, ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಕೀಟನಾಶಕಗಳು, ಮುಖ್ಯವಾಗಿ ಇಮಿಡಾಕ್ಲೋಪ್ರಿಡ್ ಅಂದರೆ ಕಾನ್ಫಿಡಾರ್ ಅಂತ ಏನು ಕರಿತೀವಿ, ಅದನ್ನು 0.4 ml ಅಂದರೆ 0.4 ಅಷ್ಟು ml ಸಿಂಪರಣೆ ಮಾಡ್ತಕ್ಕಂಥದ್ದು. ಅಥವಾ ಅಸಿಪೇಟ್ ಅಂತ ಒಂದು ಕೀಟನಾಶಕ ಬರುತ್ತೆ, ಅದು 1 ಗ್ರಾಮ್ನಷ್ಟು. ಅಥವಾ ಅಸಿಟಮಾಪ್ರಿಡ್ ಅಂತ ಇನ್ನೊಂದು ಕೀಟನಾಶಕ ಬರುತ್ತೆ, ಅದನ್ನು 1 ಗ್ರಾಮ್ನಷ್ಟು ಸಿಂಪರಣೆ ಮಾಡ್ತಕ್ಕಂಥದ್ದು. ಇನ್ನೂ ಸುಮಾರು ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇರೋದವೆ. ಈಗ ಹೊಸ ಒಂದು ಔಷಧಿಗಳು ಅಥವಾ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ, ಅವುಗಳನ್ನೆಲ್ಲ ಉಪಯೋಗಿಸ್ಕೋಬೋದು. ಕ್ಲಾಸ್ಟೋ ಅಂತ ಒಂದು ಹೊಸದಾಗಿ ಕೀಟನಾಶಕ ಬಂದಿದೆ. ಅದರ ಜೊತೆಗೆ ಎಫಿಕಾನ್ ಅಂತ ಒಂದು ಕೀಟನಾಶಕ ಬಂದಿದೆ. ಅವನ್ನೆಲ್ಲ ಸಿಂಪರಣೆ ಮಾಡಿ ನಾವು ಈ ಬಿಳಿ ನೊಣನ ಹತೋಟಿ ಮಾಡೋದ್ರಿಂದ ಈ ರೋಗನ ನಿಯಂತ್ರಣ ಮಾಡಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಬಾಧಿಸುವ ಮತ್ತೊಂದು ರೋಗ ಟೊಮ್ಯಾಟೊ ಉಂಗುರು ಚುಕ್ಕೆ ನಂಜು ರೋಗವು ಥ್ರಿಪ್ಸ್ ನುಸಿಯಿಂದ ಪ್ರಸಾರವಾಗುತ್ತದೆ. ಈ ರೋಗದ ಮುಖ್ಯ ಲಕ್ಷಣಗಳು ನಾವು ಸಾಮಾನ್ಯವಾಗಿ ಗಿಡ ಕುಬ್ಜಗೊಳ್ಳೋದು, ಮತ್ತು ಬೆಳೆಯುವಂಥ ಕುಡಿಗಳು ಕಪ್ಪುಗಾಗ್ತಕ್ಕಂಥದ್ದು, ಮತ್ತು ಕಾಯಿಗಳಲ್ಲಿ ಸಮಾನಾಂತರವಾಗಿ ಹಣ್ಣಾಗದೆ ಹಳದಿ ಮತ್ತು ಕೆಂಪು ಮಚ್ಚೆಗಳು ಅಥವಾ ಪ್ಯಾಚಸ್ ಥರ ಕಾಣಿಸುತ್ತೆ. ಇದನ್ನು ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ, ಸಾಮಾನ್ಯ ಭಾಷೆಯಲ್ಲಿ ಜಾಂಡೀಸ್ ಬಂದಿದೆ ನಮ್ಮ ತೋಟಕ್ಕೆ, ಕಾಯಿಗಳು ಸರಿಯಾಗಿ ಹಣ್ಣಾಗ್ತಾ ಇಲ್ಲ ಅಂತ ಕರೀತಾರೆ. ಅದು ಉಂಗುರು ಚುಕ್ಕೆ ನಂಜು ರೋಗದ ಲಕ್ಷಣಗಳು. ಸೊ ಇದು ಅಷ್ಟೇ, ಈ ರೋಗ ಬಂದಿರತಕ್ಕಂಥ ಗಿಡಗಳನ್ನು ಕಿತ್ತು ನಾಶಪಡಿಸೋದ್ರಿಂದ ಬೇರೆ ಗಿಡಗಳಿಗೆ ಪ್ರಸಾರ ಆಗದಂಗೆ ತಡೆಯಬಹುದು. ಮತ್ತು ಇಲ್ಲಿ ವಾಹಕವನ್ನು ಹತೋಟಿ ಮಾಡಬಹುದು. ಮುಖ್ಯವಾಗಿ ಥ್ರಿಪ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಹತೋಟಿ ಮಾಡಬೇಕಂದ್ರೆ ಪಿಪ್ರೋನಿಲ್ ಅಂತ ಒಂದು ರಾಸಾಯನಿಕ ಬರುತ್ತೆ. ಅದರ ಜೊತೆಗೆ ಡೆಲಿಗೇಟ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಮತ್ತು ಥಯೋಮೆಥಾಕ್ಸಮ್ ಅಕ್ಟ್ರಾ ಅಂತ ಒಂದು ಕೀಟನಾಶಕ ಬರುತ್ತೆ. ಅವನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಈ ರೋಗನ ಹತೋಟಿ ಮಾಡಬಹುದು. ಹಾಗೆಯೇ ಪದೇ ಪದೇ ಒಂದೇ ಬೆಳೆಯನ್ನ ಬೆಳೆಯುವುದರಿಂದ ಸೊರಗು ರೋಗ ಹರಡುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಮಾರಿ ರೋಗ, ಕೊನೆಯ ಅಂಗಮಾರಿ ರೋಗ, ಎಲೆಚುಕ್ಕೆ ರೋಗ ಹೆಚ್ಚು ಕಾಣಿಸುವ ರೋಗಗಳಾಗಿವೆ. ಕಂಟಿನ್ಯೂಸ್ ಆಗಿ ಒಂದೇ ಭೂಮಿಯಲ್ಲಿ ಟೊಮೆಟೊನ ಬೆಳೀತಾ ಇರೋದ್ರಿಂದ ವಿಲ್ಟ್ ಡಿಸೀಸ್ ಅಂದರೆ ಸೊರಗು ರೋಗ ಅಂತ ಏನು ಕರಿತೀವಿ, ಅದರಲ್ಲಿ 2 ಥರ ಸೊರಗು ರೋಗ ಬರುತ್ತೆ. ಒಂದು ದುಂಡಾಣು ಸೊರಗು ರೋಗ ಮತ್ತು ಇನ್ನೊಂದು ಶಿಲೀಂಧ್ರ ಸೊರಗು ರೋಗ. ಅದರಲ್ಲಿ ಮುಖ್ಯವಾಗಿ ದುಂಡಾಣು ಸೊರಗು ರೋಗ, ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಏನು ಕರಿತೀವಿ, ಆ ರೋಗಾನು ಮಣ್ಣಿನಲ್ಲಿರುತ್ತೆ. ಅದರದ್ದು ಸೊರಗು ರೋಗದ ತೀವ್ರತೆ ಜಾಸ್ತಿ ಆಗಿದೆ. ಅದರಿಂದ ಈ ರೋಗನ ಹತೋಟಿ ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಟೊಮೊಟೊ ಬಿಟ್ಟು ಬೇರೆ ರಾಗಿ ಇರ್ಬೋದು, ಜೋಳ ಇರ್ಬೋದು, ಮತ್ತು ಕ್ಯಾಬೇಜು, ಕಾಲಿಫ್ಲವರು ಇಂಥ ತರಕಾರಿ ಬೆಳೆಗಳು ಅಥವಾ ಬೇರೆ ಇತರೆ ಬೆಳೆಗಳು, ಕೃಷಿ ಬೆಳೆಗಳನ್ನು ಬೆಳೆಯೋದ್ರ ಮುಖಾಂತರ ಈ ರೋಗನ ಹತೋಟಿ ಮಾಡ್ಬೋದು. ಈ ರೋಗನೂ ಏನಾದರೂ ನಮಗೆ ಮೊದಲನೇ ಹಂತದಲ್ಲಿ ಕಾಣಿಸ್ಕೊಂಡು ಗಿಡ ಸೊರಗ್ತಾ ಇದೆ, ದುಂಡಾಣುವಿನಿಂದ ಬರ್ತಾ ಇದೆ ಅಂತ ಏನಾದರೂ ಗೊತ್ತಾದರೆ ನಾವು ಅದನ್ನು ಹತೋಟಿ ಮಾಡಬೇಕಂದ್ರೆ ಮಣ್ಣಿಗೆ
ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನು ಕರಿತೀವಿ, ಅದು ಒಂದು ಶಿಲೀಂಧ್ರನಾಶಕ ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅದನ್ನು 2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅದರ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ಆಂಟಿಬಯೋಟಿಕ್ ಬರುತ್ತೆ, ಅದನ್ನು 0.25 to 0.4 ಗ್ರಾಮ್ಸ್ ಅಂತ ಹೇಳ್ತೀರಿ. ಅದನ್ನು ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಮಿಶ್ರಣ ಮಾಡಿಕೊಂಡು ನಾವು ಗಿಡದ ಬುಡಕ್ಕೆ ಅಟ್ಟೋದ್ರ ಮುಖಾಂತರ ಈ ದುಂಡಾಣು ಸೊರಗ ರೋಗನ ಹತೋಟಿ ಮಾಡ್ಬೋದು. ಅದರ ಜೊತೆಗೆ ಶಿಲೀಂಧ್ರ ಸೊರಗ ರೋಗನೂ ಒಂದು, ಅದನ್ನು ಫಿಸೇರಿಯಂ ಸೊರಗ ರೋಗ ಅಂತೀವಿ ಅಥವಾ ಶಿಲೀಂಧ್ರ ಸೊರಗ ರೋಗ ಅಂತ ಕರಿತೀರಿ. ಅದರದ್ದು ಸಹ ನಮಗೆ ತುಂಬ ನಷ್ಟ ಉಂಟು ಮಾಡುತ್ತೆ ಆ ರೋಗ ಬಂದಾಗ. ಬಟ್ ನಮಗೆ ದುಂಡಾಣು ಸೊರಗ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ ಇದಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದಾಗ. ಮತ್ತು ಇವೆಲ್ಲದರ ಜೊತೆಗೆ ನಮಗೆ ಇನ್ನೊಂದು ಎಲೆಗಳ ಮೇಲೆ ಕೆಲವೊಂದು ಚುಕ್ಕೆಗಳು ಅಥವಾ ಮಚ್ಚೆ ರೋಗ ಅಂತ ಕರಿತೀರಿ. ಅದರಲ್ಲಿ ಮೊದಲನೇ ಅಂಗಮಾರಿ ರೋಗ ಮತ್ತು ಕೊನೆಯ ಅಂಗಮಾರಿ ರೋಗ ಮತ್ತು ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗ ಅಂತ ಕರಿತೀರಿ. ಈ 3 ಜಾಸ್ತಿ ಬರುತ್ತೆ. ಇವು ಸಾಮಾನ್ಯವಾಗಿ ನಮಗೆ ನವಂಬರ್, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಈ ಕೊನೆಯ ಅಂಗಮಾರಿ ರೋಗದ ತೀವ್ರತೆ ಜಾಸ್ತಿ ಬರುತ್ತೆ. ಅದು ಬಂದಾಗ ಎಲೆ ಎಲ್ಲ ನಮಗೆ ಸುಟ್ಟಂಗಾಗುತ್ತೆ, ಕಪ್ಪುಗಾಗಿ ಸುಟ್ಟಂಗಾಗುತ್ತೆ. ಆಮೇಲೆ ಕಾಯಿ ಮೇಲೂ ಸಹ ಕಪ್ಪು ಮಚ್ಚೆಗಳ ಥರ ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಅದು ಎಲ್ಲಿ ಕಾಯಿಗಳು ಭೂಮಿಗೆ ತಾಕ್ತಾ ಇರುತ್ತೆ ಆ ಭಾಗದಲ್ಲಿ ನಮಗೆ ಕಾಯೆಲ್ಲ ಕೊಳೆತಂಗಾಗುತ್ತೆ. ಅದು ಆ ರೋಗದ ಲಕ್ಷಣಗಳು. ಮತ್ತು ಅದರ ಜೊತೆಗೆ ಮೊದಲನೇ ಅಂಗಮಾರಿ ರೋಗ ಎಲ್ಲ ಭಾಗಗಳಲ್ಲೂ ಬರುತ್ತೆ. ನಮಗೆ ಎಲೆ ಮೇಲಿರ್ಬೋದು, ಕಾಯಿ ಮೇಲಿರ್ಬೋದು, ಮತ್ತು ಕಾಂಡದ ಮೇಲೆ ಕಂದು ಮತ್ತು ಕಪ್ಪು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳುತ್ತೆ. ಮತ್ತು ಅದರ ಒಳಗಡೆ ಉಂಗುರ ಕೃತಿಯ ಚುಕ್ಕೆಗಳ ಥರ ಕಾಣಿಸ್ಕೊಳುತ್ತೆ. ಅದು ಆ ರೋಗದ ಲಕ್ಷಣಗಳು. ಈ ರೋಗಗಳನ್ನೆಲ್ಲ ಹತೋಟಿ ಮಾಡಬೇಕಂದ್ರೆ ನಾವು ಕೆಲವೊಂದು ಶಿಲೀಂಧ್ರನಾಶಕಗಳನ್ನು, ಮಾರ್ಕೆಟೆಲ್ಲ ಬೇರೆ ಶಿಲೀಂಧ್ರನಾಶಕಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಹತೋಟಿ ಮಾಡ್ಬೋದು. ಇನ್ನೂ ಇದ್ರ ಜೊತೆಗೆ ಇನ್ನೊಂದು ರೋಗನೂ ಜಾಸ್ತಿ ಬರುತ್ತೆ ನಮಗೆ, ಜಂತು ರೋಗ ಅಂತ ಕರಿತೀವಿ, ಅಂದರೆ ಅಥವಾ ಗಂಟು ರೋಗ, ರೂಟ್ ನಾಟ್ ನೆಮಟೋಡ್ಸ್ ಅಂತ ಕರಿತೀರಿ. ಬೇರುಗಳಲ್ಲಿ ಗಂಟುಗಳ ಥರ ಕಟ್ಕೊಳ್ತಕ್ಕಂಥದ್ದು. ಅದು ಸಾಮಾನ್ಯವಾಗಿ ನಮಗೆ ಮರಳು ಮಿಶ್ರಿತ ಮಣ್ಣಿನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ಹತೋಟಿ ಮಾಡಬೇಕಂದ್ರೆ ಕೆಲವೊಂದು ಜಂತುಹುಳು ನಾಶಕಗಳು ನಮಗೆ ಮಾರ್ಕೆಟಲ್ಲಿ ಏನು ಲಭ್ಯ ಇದ್ದಾವೆ, ಸೊ ಅವುಗಳನ್ನು ಭೂಮಿಗೆ ಸೇರಿಸೋದ್ರ ಮುಖಾಂತರ ಈ ರೋಗಗಳನ್ನ ಹತೋಟಿ ಮಾಡಿಕೊಂಡು ಗಿಡಗಳು ಚೆನ್ನಾಗಿ ಬೆಳೆಯುವಂತೆ ನೋಡಿ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿರುತ್ತದೆ. ಒಟ್ಟಾರೆಯಾಗಿ ತಜ್ಞರು ಇದುವರೆಗೆ ತಿಳಿಸಿದಂತೆ ಟೊಮ್ಯಾಟೊ ಬೆಳೆಗೆ ಈ ಎಲ್ಲಾ ರೋಗಗಳ ಬಾಧೆ ಇರುತ್ತದೆ. ತಜ್ಞರ ಸೂಕ್ತ ಸಲಹೆಯಂತೆ ಶಿಫಾರಸಿನ ಕ್ರಮಗಳಿಂದ ರೋಗ ಹತೋಟಿ ಮಾಡಿ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. re 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 re